ನಮಸ್ತೆ ಆತ್ಮೀಯರೇ, ನಾನು ಮಿಡಿಕಂಠ ಅಜ್ಜಿ ಯೋಗೋಪಾಧ್ಯಾಯ, ಬಾಬಾಜಿ ಅಷ್ಟಾಂಗ ಯೋಗ ಮತ್ತು ನ್ಯಾಚುರಲ್ ಹೀಲಿಂಗ್ ಸೆಂಟರ್, ಕೆಂಪೇಗೌಡ ನಗರ, ಮಾಗಡಿ ಮೇನ್ ರೋಡ್, ಬೆಂಗಳೂರು. ಒಡೆದ ಹಿಮ್ಮಡಿ, ಹೀಲ್ ಕ್ರಾಕ್ಸ್. ಸುಮಾರು ಜನಕ್ಕೆ ಈ ಬೇಸಿಗೆ ಜೊಳುವಿನಲ್ಲಿ ಹೀಲಲ್ಲಿ ಕ್ರಾಕ್ಸ್ ಬರೋದು, ಅಲ್ಲಿ ನೋವು ಉಂಟಾಗೋದು, ಪಾದಗಳ ಬಿರುಕು, ಈ ರೀತಿ ಸಮಸ್ಯೆಯಿಂದ ಬಳಲ್ತಾ ಇರತಕ್ಕಂಥವರಿಗೆ ಈ ವಿಡಿಯೋದಲ್ಲಿ ಕಲರ್ ಥೆರಪಿ, ಕೆಲವು ಕಲ್ಲರ್ಗಳನ್ನು ಕೆಲವೊಂದು ಬೆರಳಲ್ಲಿ ರಿಫ್ಲೆಕ್ಸಲ್ಲಿ ಹಾಕೋದ್ರಿಂದ ಒಡೆದ ಹಿಮ್ಮಡಿಯ ನೋವು ಮತ್ತು ಕ್ರ್ಯಾಕ್ಸ್ನ ನಾವು ಮತ್ತೆ ರೀಫಿಲ್ ಮಾಡಿ ಆ ಭಾಗನ ಸರಿಪಡಿಸ್ಬೋದು. ಇಲ್ಲಿ ನಾವು 3 ಕಲರನ್ನು ಬಳಸ್ತೀವಿ: ಯೆಲ್ಲೋ ಕಲರು, ಗ್ರೀನ್ ಕಲರು, ಹಾಗೆ ಸ್ಕೈ ಬ್ಲೂ ಕಲರು. ಸುಜೋಕ್ನ ಚಾರ್ಟ್ನ ಪ್ರಕಾರ ಇದು ದೇಹದ ಮುಂಭಾಗ. ಇವೆರಡನ್ನ ಕಾಲನ್ನು ತೆಗೆದುಕೊಂಡಾಗ ಹಿಮ್ಮಡಿಯ ರಿಫ್ಲೆಕ್ಸ್ ಎಲ್ಲಿ ಬರುತ್ತೆ ಅಂದರೆ ಮೇಲೆ ಚಾರ್ಟಲ್ಲಿ ನೋಡಿ, ಈ ಭಾಗದಲ್ಲಿ ಅಲ್ಲಿ ಕ್ರ್ಯಾಕ್ ಆಗಿದೆ ಅಂತಂದಾಗ ಅಲ್ಲಿ ತೇವಾಂಶ ಕಮ್ಮಿ ಇದೆ, ಮತ್ತು ಅಲ್ಲಿ ಸರ್ಕ್ಯುಲೇಷನ್ ಕಮ್ಮಿ ಇದೆ ಅಂತ ತಿಳ್ಕೊ. ತೇವಾಂಶನ ನಾವು ಫಿಲ್ ಮಾಡೋದಕ್ಕೆ ಕ್ರ್ಯಾಕ್ ಬಿಟ್ಟಿದೆಯಲ್ಲ, ಅದನ್ನು ಸರಿಪಡಿಸ್ಲಿಕ್ಕೆ ನಾವೇನು ಮಾಡಬೇಕು, ಎರಡು ಆ ಹಿಮ್ಮಡಿಯ ರಿಫ್ಲೆಕ್ಸ್ಗೆ ಗ್ರೀನ್ ಕಲರನ್ನು ಹಾಕೋದು. ಈ ರೀತಿ ಗ್ರೀನ್ ಕಲರ್ನ ಹಾಕೋದು. ಅಲ್ಲಿ ಪ್ರಾಣಶಕ್ತಿ ಚೆನ್ನಾಗಿ ಹರಿದು ಆ ಸರ್ಕ್ಯುಲೇಷನ್ ಉಂಟಾಗಿ ಆ ಭಾಗ ಹೀಲ್ ಆಗಬೇಕು, ಗುಣಮುಖ ಆಗಬೇಕು. ಆ ಸರ್ಕ್ಯುಲೇಷನನ್ನು ತಂದುಕೊಡೋದು ಯಾವುದು ಅಂದರೆ ಸ್ಕೈ ಬ್ಲೂ ಕಲರ್. ನೀವು ಗ್ರೀನ್ ಹಾಕಿರ್ತೀರಲ್ಲ, ಅದರ ಸುತ್ತ ನೀವೇನು ಮಾಡಬೇಕು, ಸ್ಕೈ ಬ್ಲೂ ಕಲರನ್ನು ಅದ್ರ ಸುತ್ತ ಅಪ್ಲೈ ಮಾಡೋದು. ಈ ಸ್ಕೈ ಬ್ಲೂ ಕೂಡ ಸ್ಕಿನ್ ಮೇಲೆ ಹಾಕಿದಾಗ ಸೇಮ್ ಗ್ರೀನ್ ಥರನೇ ಕಾಣುತ್ತೆ. ಈ ರೀತಿ ಅದರ ಸುತ್ತ ಸ್ಕೈ ಬ್ಲೂ ಕಲರ್ ಕೂಡ ಹಾಕೋದು. ಹಾಗೆ ಆಯುರ್ವೇದಿಕ್ ಅಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ನಮ್ಮ ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟು ಸ್ಕಿನ್ನನ್ನು ರೆಪ್ರೆಸೆಂಟ್ ಮಾಡುತ್ತೆ. ಅಲ್ಲಿ ಮಾಯಿಶ್ಚರ್ನ ಕ್ರಿಯೇಟ್ ಮಾಡಬೇಕು ಅಂದಾಗ ನೀವು ಯೆಲ್ಲೋ ಕಲರ್ನ ಯೂಸ್ ಮಾಡಿ, ಬಲಗೈ ಕಿರುಬೆರಳು ಸೆಕೆಂಡ್ ಜಾಯಿಂಟ್ ಸುತ್ತ ನೀವು ಯೆಲ್ಲೋ ಕಲರ್ನ ರಿಂಗ್ ಟೈಪ್ ಹಾಕೋದು. ಆ ಸ್ಕಿನ್ ಜಾಯಿಂಟಿಗೆ ಯೆಲ್ಲೋ ಕಲರ್ ಹಾಕೋದು. ಹಾಗೆ ಹಿಂದೆ ಹೇಳ್ದಾಗೆ ಸರ್ಕ್ಯುಲೇಷನ್ ಚೆನ್ನಾಗಿರಬೇಕು ಸ್ಕಿನ್ನಲ್ಲಿ ಅಂತಂದಾಗ ಅದ್ರ ಜೊತೆಗೆ ನೀವು ಯೆಲ್ಲೋ ಜೊತೆಗೆ ಅದರ ಮೇಲೇ ಸ್ಕೈ ಬ್ಲೂ ಕಲರ್ನ ರಿಂಗ್ ಟೈಪ್ ಹಾಕೋದು. ಎರಡೂ ಕೂಡ ಮೇಲೆ ಒಂದ್ರ ಮೇಲೊಂದು ರಿಂಗ್ ಟೈಪು ಸ್ಕೈ ಬ್ಲೂ ಮತ್ತು ಯೆಲ್ಲೋ ಕಲರ್ನ ಈ ರೀತಿ ಒಟ್ಟಿಗೆ ಹಾಕು. ಹಾಗೆ ಅಲ್ಲಿ ಹಿಮ್ಮಡಿ ಅಂತ ಬಂದಾಗ ಯೂರಿನರಿ ಬ್ಲ್ಯಾಡರ್, ಆ ಮೆರಡಿಯನ್ನು ಹಾದು ಹೋಗಿರುತ್ತೆ. ಯೂರಿನರಿ ಬ್ಲ್ಯಾಡರಲ್ಲಿ ಎಕ್ಸ್ಟ್ರೀಮ್ ಹೀಟ್ ಇದ್ದಾಗ, ಬ್ಲ್ಯಾಡರಲ್ಲಿ ಹೀಟ್ ಇದ್ದಾಗಲೇ ಹಿಮ್ಮಡಿ ಹೊಡೆಯೋದು. ಯೂರಿನರಿ ಬ್ಲ್ಯಾಡರ್ ಅಂತ ಬಂದಾಗ ಆಯುರ್ವೇದಿಕ್ ಅಕ್ಯುಪ್ರೆಷರ್ನ ಚಾರ್ಟ್ನ ಪ್ರಕಾರ ಬಲಗೈ ತೋರು ಬೆರಳು ಮೊದಲನೇ ಜಾಯಿಂಟು ಬ್ಲ್ಯಾಡರನ್ನು ರೆಪ್ರೆಸೆಂಟ್ ಮಾಡುತ್ತೆ. ಇದರ ಸುತ್ತ ನೀವು ಡಾರ್ಕ್ ಗ್ರೀನ್ ಕಲರನ್ನು ಹಾಕೋದು. ಈ ರೀತಿ ಆ ಕಲರ್ ಹಾಕೋದ್ರಿಂದ, ಗ್ರೀನ್ ಕಲರ್ ಹಾಕೋದ್ರಿಂದ ನಿಮಗೆ ಹಿಮ್ಮಡಿ ನೋವು ಮತ್ತು ಹಿಮ್ಮಡಿಲಿ ಕ್ರ್ಯಾಕ್ಸ್ ಇರೋದು. ಇಲ್ಲಿ ಬಲಗೈ ತೋರು ಬೆರಳು ಮೊದಲನೇ ಜಾಯಿಂಟಿಗೆ ಗ್ರೀನ್ ಕಲರನ್ನು ಹಾಕೋದು. ಹಾಗೆ ಬಲಗೈ ಕಿರು ಬೆರಳು ಎರಡನೇ ಜಾಯಿಂಟು ಸ್ಕಿನ್ ಜಾಯಿಂಟಿಗೆ ಯೆಲ್ಲೋ ಮತ್ತು ಸ್ಕೈ ಬ್ಲೂ ಕಲರನ್ನು ಹಾಕೋದು. ಎಡಗೈಯಲ್ಲಿ ಹಿಮ್ಮಡಿಯ ಈ ಪಾದಗಳ ಹಿಮ್ಮಡಿಯ ರಿಫ್ಲೆಕ್ಸಿಗೆ ಸುಜೋಕ್ ಚಾರ್ಟ್ನ ಪ್ರಕಾರ ಗ್ರೀನ್ ಕಲರ್ ಹಾಕೋದು, ಅದ್ರ ಸುತ್ತ ಸ್ಕೈ ಬ್ಲೂ ಕಲರನ್ನು ಹಾಕೋದು. ಈ ರೀತಿ ಕಲರನ್ನು ನೀವು ಅಪ್ಲೈ ಮಾಡ್ತಾ ಬಂದಂಗೆಲ್ಲ ಈ ಕಲರ್ನ ಡೇ ಟೈಮಲ್ಲಿ ಹಾಕಿದ್ಮೇಲೆ ಒಂದು 3-4 ತಾಸು ಉಳಿಸ್ಕೊಳ್ಳಿ. ತದನಂತರ ಸಂಪೂರ್ಣವಾಗಿ ಅಳಿಸಿ. ಪ್ರತಿದಿನ ಈ ರೀತಿ ಮಾಡ್ತಾ ಬಂದಂಗೆಲ್ಲ ಆ ಬ್ಲ್ಯಾಡರ್ ಮೆರಿಡಿಯನ್ ಹೇಳಿ ಹಿಂದೆ ಹಿಮ್ಮಡಿವರೆಗೂ ಹಾದೋಗಿರುತ್ತೆ. ಇಲ್ಲಿ ಗ್ರೀನ್ ಹಾಕೋದ್ರಿಂದ ನೋವು ಕೂಡ ಕಡಿಮೆ ಆಗುತ್ತೆ ಮತ್ತು ಮಾಯಿಶ್ಚರ್ ಕ್ರಿಯೇಟ್ ಆಗುತ್ತೆ. ಹೀಟ್ ಇದ್ದರೆ ಬ್ಲಾಡರಲ್ಲಿ ಕಡಿಮೆ ಆಗುತ್ತೆ. ಕಡಿಮೆ ಆಗ್ತಾ ಬಂದಂಗೆಲ್ಲ ನಿಮಗೆ ಹೀಲ್ ಕ್ರ್ಯಾಕು, ಹಿಮ್ಮಡಿಯ ಬೆರುಕು ಕಡಿಮೆ ಆಗೋದು, ಅಲ್ಲಿ ನೋವಿದ್ದರೆ ಕಡಿಮೆ ಆಗೋದನ್ನು ನೀವು ಕಾಣ್ಬೋದನ್ನು. ಯಾರಿಗಾರ ಹಿಮ್ಮಡಿಲಿ ಕ್ರ್ಯಾಕ್ಸ್ ಇದ್ದರೆ ಈ ಕಲರ್ನ ಪ್ರತಿದಿನ ಅಪ್ಲೈ ಮಾಡ್ತಾ ಬನ್ನಿ. ನ್ಯಾಚುರಲ್ ಆಗಿ ಅದು ಹೀಲ್ ಆಗೋದನ್ನು, ಗುಣಮುಖ ಆಗೋದನ್ನು ನೀವು ಕಾಣ್ಬೋದು. ಯಾರಿಗಾರ ಹೀಲ್ ಕ್ರ್ಯಾಕು, ಹಿಮ್ಮಡಿ ನೋವಿಂದ ಬಳಲ್ತಾ ಇದ್ದರೆ ಅವರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ. ಈ ವಿಡಿಯೋದಲ್ಲಿರ್ತಕ್ಕಂಥ ಮಾಹಿತಿಯನ್ನು ಸದುಪಯೋಗ ಪಡಿಸ್ಕೊಳ್ಳಿ. ತಮಗೆಲ್ಲರಿಗೂ ಒಳಿತಾಗಲಿ. ಶುಭ ದಿನ. ನಮಸ್ಕಾರ.